ಎಲ್ಲರಿಗೂ ನಮಸ್ಕಾರ. ನಾವು ಈ ದಿನ ಕಣಿವೆ ಮಾರಮ್ಮ ದೇವಸ್ಥಾನದ ವಿಶೇಷತೆ ಬಗ್ಗೆ ತಿಳಿಯೋಣ. ಅಣೆಕಟ್ಟಿನ ಪಕ್ಕದಲ್ಲಿರುವ ಈ ದೇವಸ್ಥಾನ ಭಕ್ತರ ನಂಬಿಕೆಯ ಪ್ರತೀಕವಾಗಿದೆ. ಇಲ್ಲಿರುವ ಒಂದು ವಿಶೇಷ ಸಂಪ್ರದಾಯ ಏನಂದ್ರೆ, ಇತರ ದೇವಸ್ಥಾನಗಳಂತೆ ಇಲ್ಲಿ ದೇವಿಯ ಮುಖಕ್ಕೆ ಪೂಜೆ ನಡೆಯುವುದಿಲ್ಲ, ಬದಲಾಗಿ ದೇವಿಯ ಬೆನ್ನಿನ ಭಾಗಕ್ಕೆ ಪೂಜೆ ಮಾಡ್ತಕ್ಕಂಥ ಪರಂಪರೆ ಇದೆ. ಯಾಕೆ ಗೊತ್ತಾ? ದೇವಿಯು ಅಣೆಕಟ್ಟಿಗೆ ಮುಖವನ್ನ ಮಾಡಿ ಕುಳಿತಿದ್ದಾಳೆ ಎನ್ನುವ ನಂಬಿಕೆ ಇಲ್ಲಿನ ಭಕ್ತರದ್ದು. ಪ್ರತಿ ವರ್ಷ ನಡೆಯುವ ಮಾರಿ ಹಬ್ಬಕ್ಕೆ ಆಂಧ್ರ ಪ್ರದೇಶ, ತಮಿಳುನಾಡು, ತೆಲಂಗಾಣ, ಮಹಾರಾಷ್ಟ್ರ, ಮಧ್ಯಪ್ರದೇಶ ಮುಂತಾದ ರಾಜ್ಯಗಳಿಂದ ಲಕ್ಷಾಂತರ ಜನ ಭಕ್ತರು ದಂಡೆ ಇಲ್ಲಿ ಸೇರಿರುತ್ತೆ. ಹಾಗಾದ್ರೂ ಈ ದೇವಸ್ಥಾನ ಇರುವುದಾದ್ರೂ ಎಲ್ಲಿ? ಬನ್ನಿ, ನಾನು ನಿಮಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ದೇವಸ್ಥಾನಕ್ಕೆ. ಚಿತ್ರದುರ್ಗ ಜಿಲ್ಲೆಯಿಂದ 40 ಕಿಲೋಮೀಟರ್ ದೂರದಲ್ಲಿರುವ ಹಿರಿಯೂರಿನಿಂದ 18 ಕಿಲೋಮೀಟರ್ ದೂರದಲ್ಲಿರುವ ವಾಣವಿಲಾಸಪುರವೇ ಈ ಮಾರಿ ಕಣಿವೆ. ಕಣಿವೆ ಪ್ರದೇಶದಲ್ಲಿ ಮಾರಿ ದೇವತೆ ನೆಲೆಸಿರೋದ್ರಿಂದ ಕಣಿವೆ ಮಾರಮ್ಮ ಅಥವಾ ಮಾರಿ ಕಣಿವೆ ಎಂಬ ಹೆಸರು ಕೂಡ ಅನ್ವರ್ಥವಾಗಿ ಬಂದಿರೋದನ್ನು ನಾವಿಲ್ಲಿ ಗಮನಿಸಬಹುದು. ವೀಕ್ಷಕರೇ, ಪ್ರತಿ ವರ್ಷ ನಡೆಯುವ ಈ ಮಾರಿ ಹಬ್ಬಕ್ಕೆ ಸಾವಿರಾರು ಜನ ಭಕ್ತರು ಸಂಭ್ರಮದಿಂದ ಪಾಲ್ಗೊಳ್ತಾ ಇದ್ದಾರೆ. ಸುತ್ತಮುತ್ತಲೂ ಬೆಟ್ಟ ಗುಡ್ಡಗಳಿಂದ ಆವೃತವಾಗಿರ್ತಕ್ಕಂತಹ ಈ ಒಂದು ನೈಸರ್ಗಿಕವಾಗಿ ಸೌಂದರ್ಯವನ್ನು ನೀಡತಕ್ಕಂತಹ ಪ್ರದೇಶ ಈ ಮಾರಿ ಕಣಿವೆ. ಇಲ್ಲಿಗೆ ಬರ್ತಕ್ಕಂಥ ಭಕ್ತರು ತಮ್ಮ ಕೋರಿಕೆ ಈಡೇರಿದ ಮೇಲೆ ಹರಕೆಯನ್ನು ತೀರಿಸ್ತಾರೆ. ಕಡ್ಡಲೆ, ಸಕ್ಕರೆ ಹಾಗೂ ಅವಲಕ್ಕಿ ಹಾಗೂ ಇತರೆ ಅಡಿಗೆಗಳನ್ನು ಕೂಡ ಇಲ್ಲಿ ಮಾಡಿ ಬಡಿಸ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಬೇರೆ ಬೇರೆ ಊರುಗಳಿಂದ ಇಲ್ಲಿ ಬಂದು ದೇವಸ್ಥಾನದಲ್ಲಿ ಉಳ್ಕೊಂಡು ಅಡಿಗೆ ಮಾಡಿ ಪ್ರತಿಯೊಬ್ಬ ಭಕ್ತರಿಗೂ ಕೂಡ ಊಟವನ್ನ ನೀಡಿ ಇಲ್ಲಿಂದ ತೆರಳ್ತಕ್ಕಂಥದ್ದನ್ನು ನಾವು ಇಲ್ಲಿ ಗಮನಿಸಬಹುದು. ಹಾಗೇನೆ ದೇವಸ್ಥಾನಕ್ಕೆ ಬಂದಾಗ ಇಲ್ಲಿನ ಪೂಜೆಯ ಸಾಮಗ್ರಿಗಳು ಕೂಡ ಇಲ್ಲೇ ದೊರೆಯುವುದು ಇಲ್ಲಿನ ವಿಶೇಷತೆ. ಇನ್ನಷ್ಟು ಮಾಹಿತಿಯಾಗಿ ನನ್ನ ಪೇಜ್ ಅನ್ನ ಫಾಲೋ ಮಾಡಿ, ಮರಿಬೇಡಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.